ಪಾಯ್ಸನ್ ನಿಂದಾಗಿ ಪೊಲೀಸರು ಅಸ್ವಸ್ಥಗೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಆಹಾರ ಸೇವಿಸಿದ 20 ಪೊಲೀಸರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿಯ ಖಾನಾಪುರದಲ್ಲಿ ಇರತಕ್ಕಂಥ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ರೀತಿ ಫುಡ್ ಪಾಯ್ಸನ್ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಊಟದ ಬಳಿಕ ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥ ಪೊಲೀಸ್ ಸಿಬ್ಬಂದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಪ್ಪತ್ತು ಮಂದಿ ಪೊಲೀಸರು ಬೆಳಗಾವಿಯ ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಊಟ ಮಾಡಿರ್ತಕ್ಕಂಥ 20 ಮಂದಿ ಪೊಲೀಸರಿಗೆ ಆರೋಗ್ಯ ಕೆಟ್ಟಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನಾಯ್ತು, ಹೇಗ್ ನಡೀತು ಈ ಫುಡ್ ಪಾಯ್ಸನಿಂಗ್, ಇಷ್ಟೊಂದು ಜನ ಪೊಲೀಸರಿಗೆ ಆರೋಗ್ಯ ಕೆಡೋದಕ್ಕೆ ಏನು ಕಾರಣ, ಫುಡ್ ಪಾಯ್ಸನಿಂಗ್ ಆಗುವಲ್ಲಿ ಯಾರ ಕೈವಾಡ ಏನಾದ್ರೂ ಇತ್ತಾ ಅಥವಾ ವಾಟ್ ವೆಂಟ್ ರಾಂಗ್, ಏನು ತಪ್ಪಾಗಿತ್ತು ಅನ್ನೋಂಥದ್ರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಊಟ ಮಾಡಿದ ಬಳಿಕ ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ. ಪೊಲೀಸ್ ತರಬೇತಿ ಶಾಲೆಯಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದೆ. ನಿನ್ನೆ ರಾತ್ರಿ ಊಟ ಮಾಡಿದವರು ಆನಂತರ ತೀವ್ರವಾಗಿ ಅಸ್ವಸ್ಥಗೊಂಡು ಅವರನ್ನ ಹಾಸ್ಪಿಟಲೈಸ್ ಮಾಡಲಾಯಿತು. ಬೆಳಗಾವಿಯ ಆಸ್ಪತ್ರೆಗೆ ತಂದು ಸೇರಿಸಿದ್ದಾರೆ. ಬೆಳಗಾವಿಯ ಖಾನಾಪುರದಲ್ಲಿರ್ತಕ್ಕಂಥ ಪೊಲೀಸ್ ತರಬೇತಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಫುಡ್ ಪಾಯ್ಸನ್ ನಿಂದಾಗಿ ಪೊಲೀಸರು ಅಸ್ವಸ್ಥಗೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಆಹಾರ ಸೇವಿಸಿದ 20 ಪೊಲೀಸರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿಯ ಖಾನಾಪುರದಲ್ಲಿ ಇರತಕ್ಕಂಥ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ರೀತಿ ಫುಡ್ ಪಾಯ್ಸನ್ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಊಟದ ಬಳಿಕ ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥ ಪೊಲೀಸ್ ಸಿಬ್ಬಂದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಪ್ಪತ್ತು ಮಂದಿ ಪೊಲೀಸರು ಬೆಳಗಾವಿಯ ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಊಟ ಮಾಡಿರ್ತಕ್ಕಂಥ 20 ಮಂದಿ ಪೊಲೀಸರಿಗೆ ಆರೋಗ್ಯ ಕೆಟ್ಟಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನಾಯ್ತು, ಹೇಗ್ ನಡೀತು ಈ ಫುಡ್ ಪಾಯ್ಸನಿಂಗ್, ಇಷ್ಟೊಂದು ಜನ ಪೊಲೀಸರಿಗೆ ಆರೋಗ್ಯ ಕೆಡೋದಕ್ಕೆ ಏನು ಕಾರಣ, ಫುಡ್ ಪಾಯ್ಸನಿಂಗ್ ಆಗುವಲ್ಲಿ ಯಾರ ಕೈವಾಡ ಏನಾದ್ರೂ ಇತ್ತಾ ಅಥವಾ ವಾಟ್ ವೆಂಟ್ ರಾಂಗ್, ಏನು ತಪ್ಪಾಗಿತ್ತು ಅನ್ನೋಂಥದ್ರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಊಟ ಮಾಡಿದ ಬಳಿಕ ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ. ಪೊಲೀಸ್ ತರಬೇತಿ ಶಾಲೆಯಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದೆ. ನಿನ್ನೆ ರಾತ್ರಿ ಊಟ ಮಾಡಿದವರು ಆನಂತರ ತೀವ್ರವಾಗಿ ಅಸ್ವಸ್ಥಗೊಂಡು ಅವರನ್ನ ಹಾಸ್ಪಿಟಲೈಸ್ ಮಾಡಲಾಯಿತು. ಬೆಳಗಾವಿಯ ಆಸ್ಪತ್ರೆಗೆ ತಂದು ಸೇರಿಸಿದ್ದಾರೆ. ಬೆಳಗಾವಿಯ ಖಾನಾಪುರದಲ್ಲಿರ್ತಕ್ಕಂಥ ಪೊಲೀಸ್ ತರಬೇತಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಫುಡ್ ಪಾಯ್ಸನ್ ನಿಂದಾಗಿ ಪೊಲೀಸರು ಅಸ್ವಸ್ಥಗೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಆಹಾರ ಸೇವಿಸಿದ 20 ಪೊಲೀಸರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿಯ ಖಾನಾಪುರದಲ್ಲಿ ಇರತಕ್ಕಂಥ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ರೀತಿ ಫುಡ್ ಪಾಯ್ಸನ್ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಊಟದ ಬಳಿಕ ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥ ಪೊಲೀಸ್ ಸಿಬ್ಬಂದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಪ್ಪತ್ತು ಮಂದಿ ಪೊಲೀಸರು ಬೆಳಗಾವಿಯ ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಊಟ ಮಾಡಿರ್ತಕ್ಕಂಥ 20 ಮಂದಿ ಪೊಲೀಸರಿಗೆ ಆರೋಗ್ಯ ಕೆಟ್ಟಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನಾಯ್ತು, ಹೇಗ್ ನಡೀತು ಈ ಫುಡ್ ಪಾಯ್ಸನಿಂಗ್, ಇಷ್ಟೊಂದು ಜನ ಪೊಲೀಸರಿಗೆ ಆರೋಗ್ಯ ಕೆಡೋದಕ್ಕೆ ಏನು ಕಾರಣ, ಫುಡ್ ಪಾಯ್ಸನಿಂಗ್ ಆಗುವಲ್ಲಿ ಯಾರ ಕೈವಾಡ ಏನಾದ್ರೂ ಇತ್ತಾ ಅಥವಾ ವಾಟ್ ವೆಂಟ್ ರಾಂಗ್, ಏನು ತಪ್ಪಾಗಿತ್ತು ಅನ್ನೋಂಥದ್ರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹೊರಗೆ
ನಿನ್ನೆ ರಾತ್ರಿ ಊಟ ಮಾಡಿದ ಬಳಿಕ ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ. ಪೊಲೀಸ್ ತರಬೇತಿ ಶಾಲೆಯಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದೆ. ನಿನ್ನೆ ರಾತ್ರಿ ಊಟ ಮಾಡಿದವರು ಆನಂತರ ತೀವ್ರವಾಗಿ ಅಸ್ವಸ್ಥಗೊಂಡು ಅವರನ್ನ ಹಾಸ್ಪಿಟಲೈಸ್ ಮಾಡಲಾಯಿತು. ಬೆಳಗಾವಿಯ ಆಸ್ಪತ್ರೆಗೆ ತಂದು ಸೇರಿಸಿದ್ದಾರೆ. ಬೆಳಗಾವಿಯ ಖಾನಾಪುರದಲ್ಲಿರ್ತಕ್ಕಂಥ ಪೊಲೀಸ್ ತರಬೇತಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಫುಡ್ ಪಾಯ್ಸನ್ನಿಂದಾಗಿ ಪೊಲೀಸರು ಅಸ್ವಸ್ಥಗೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಆಹಾರ ಸೇವಿಸಿದ 20 ಪೊಲೀಸರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿಯ ಖಾನಾಪುರದಲ್ಲಿ ಇರತಕ್ಕಂಥ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ರೀತಿ ಫುಡ್ ಪಾಯ್ಸನ್ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಊಟದ ಬಳಿಕ ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥ ಪೊಲೀಸ್ ಸಿಬ್ಬಂದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಪ್ಪತ್ತು ಮಂದಿ ಪೊಲೀಸರು ಬೆಳಗಾವಿಯ ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಊಟ ಮಾಡಿರ್ತಕ್ಕಂಥ 20 ಮಂದಿ ಪೊಲೀಸರಿಗೆ ಆರೋಗ್ಯ ಕೆಟ್ಟಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನಾಯ್ತು, ಹೇಗ್ ನಡೀತು ಈ ಫುಡ್ ಪಾಯ್ಸನಿಂಗ್? ಇಷ್ಟೊಂದು ಜನ ಪೊಲೀಸರಿಗೆ ಆರೋಗ್ಯ ಕೆಡೋದಕ್ಕೆ ಏನು ಕಾರಣ? ಫುಡ್ ಪಾಯ್ಸನಿಂಗ್ ಆಗುವಲ್ಲಿ ಯಾರ ಕೈವಾಡ ಏನಾದರೂ ಇತ್ತಾ ಅಥವಾ ವಾಟ್ ವೆಂಟ್ ರಾಂಗ್, ಏನು ತಪ್ಪಾಗಿತ್ತು ಅನ್ನೋಂಥದ್ರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಫುಡ್ ಪಾಯ್ಸನ್ನಿಂದಾಗಿ ಪೊಲೀಸರು ಅಸ್ವಸ್ಥಗೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಆಹಾರ ಸೇವಿಸಿದ 20 ಪೊಲೀಸರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿಯ ಖಾನಾಪುರದಲ್ಲಿ ಇರತಕ್ಕಂಥ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ರೀತಿ ಫುಡ್ ಪಾಯ್ಸನ್ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಊಟದ ಬಳಿಕ ಪೊಲೀಸರು ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥ ಪೊಲೀಸ್ ಸಿಬ್ಬಂದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಪ್ಪತ್ತು ಮಂದಿ ಪೊಲೀಸರು ಬೆಳಗಾವಿಯ ಖಾನಾಪುರದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಊಟ ಮಾಡಿರ್ತಕ್ಕಂಥ 20 ಮಂದಿ ಪೊಲೀಸರಿಗೆ ಆರೋಗ್ಯ ಕೆಟ್ಟಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನಾಯ್ತು, ಹೇಗ್ ನಡೀತು ಈ ಫುಡ್ ಪಾಯ್ಸನಿಂಗ್? ಇಷ್ಟೊಂದು ಜನ ಪೊಲೀಸರಿಗೆ ಆರೋಗ್ಯ ಕೆಡೋದಕ್ಕೆ ಏನು ಕಾರಣ? ಫುಡ್ ಪಾಯ್ಸನಿಂಗ್ ಆಗುವಲ್ಲಿ ಯಾರ ಕೈವಾಡ ಏನಾದರೂ ಇತ್ತಾ ಅಥವಾ ವಾಟ್ ವೆಂಟ್ ರಾಂಗ್, ಏನು ತಪ್ಪಾಗಿತ್ತು ಅನ್ನೋಂಥದ್ರ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಊಟ ಮಾಡಿದ